ನಿತ್ಯ ಪ್ರವಚನ ಅಕ್ಟೋಬರ್ 3 ಶ್ರೀರಾಮ ಸಮರ್ಥ. ಅಹಂ ಭಾವದಿಂದ ದೇವರ ಕಡೆಗೆ ನೋಡಿದರೆ ಅವನ ಪ್ರಾಪ್ತಿ ಆಗುವುದಿಲ್ಲ. ದೇವರನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ತಿಳಿದುಕೊಳ್ಳಲಾದೀತೆ. ನನಗೆ ಬ್ರಹ್ಮವು ತಿಳಿದಿರುತ್ತದೆ ಎಂದು ಶಬ್ದದಿಂದ ಹೇಳಿದರೆ ಅದು ಬ್ರಹ್ಮ ತಿಳಿದಿರುತ್ತದೆ ಎಂದು ಆಗುವುದಿಲ್ಲ. ಯಾವನು ನನಗೆ ಬ್ರಹ್ಮವು ತಿಳಿದಿರುತ್ತದೆ ಎಂದು ಅನ್ನುತ್ತಾನೋ ಅವನಿಗೆ ನಿಜವಾಗಿ ಏನೂ ತಿಳಿದಿರುವುದಿಲ್ಲವೆಂದಂತೆ ಆಗುತ್ತದೆ. ಅದು ತಿಳಿದುಕೊಳ್ಳಬೇಕೆಂದರೆ ತಿಳಿಯುವುದಿಲ್ಲ, ಆದರೆ ನಮಗರಿಯದಂತೆ ತಿಳಿಯುತ್ತದೆ. ಹಾಗೂ ಕೊನೆಗೆ ನನಗೆ ತಿಳಿಯಿತು ಎಂಬ ಭಾವನೆಯೇ ಅಲ್ಲಿ ಉಳಿಯುವುದಿಲ್ಲ. ನಾನು ಬ್ರಹ್ಮನನ್ನು ತಿಳಿಯುತ್ತೇನೆಂದು ಯಾರು ದೇವರ ಹತ್ತಿರ ಹೋಗುತ್ತಾರೋ ಅವರಿಗೆ ಅಲ್ಲಿ ಏನೂ ಪ್ರಾಪ್ತವಾಗುವುದಿಲ್ಲ. ಅಹಂ ಭಾವನೆಯಿಂದ ಯಾರು ದೇವರನ್ನು ನೋಡಲು ಹೋಗುತ್ತಾರೆ ಅವರಿಗೆ ದೇವರ ಪ್ರಾಪ್ತಿಯಾಗುವುದಿಲ್ಲ. ನಮ್ಮ ಅಹಂಕಾರವೇ ಭಗವಂತನ ಪ್ರಾಪ್ತಿಗೆ ಅಡ್ಡ ಬರುತ್ತದೆ. ಹಾಗೂ ಅದನ್ನು ನಮ್ಮೊಡನೆ ತೆಗೆದುಕೊಂಡೇ ಭಗವಂತನ ಶೋಧ ಮಾಡಲು ಹೊರಟರೆ ಅವನು ಹೇಗೆ ಪ್ರಾಪ್ತವಾದನು? ನಮ್ಮ ಹಾಗೂ ಭಗವಂತನ ಮಧ್ಯದಲ್ಲಿ ನಮ್ಮ ಅಹಂಕಾರದ್ದೇ ತೆಳವಾದ ಪರದೆ ಇರುತ್ತದೆ. ಹಾಗೂ ಅದು ಇರುವುದರಿಂದಲೇ ಭಗವಂತನು ನಮಗೆ ಕಾಣುವುದಿಲ್ಲ. ಆ ಪರದೆಯನ್ನು ದೂರ ಸರಿಸಿದರೆ ನಮಗೆ ಭಗವಂತನ ದರ್ಶನವಾಗುತ್ತದೆ. ವ್ಯಾಪಾರ ಸರಿಯಾಗಿ ನಡೆಯದಿದ್ದರೆ ನೀವು ವ್ಯಾಪಾರ ಮಾಡಲು ಹೇಳಿದ್ದೀರಿ, ಆದರೆ ಅದು ಸರಿಯಾಗಿ ನಡೆಯುತ್ತಿರುವುದಿಲ್ಲ ಎಂದು ಕೇಳಲು ಬರುತ್ತೀರಿ. ಆದರೆ ಅದರೊಂದಿಗೆ ನಾಮಸ್ಮರಣೆ ಮಾಡಲು ಹೇಳಿದ್ದನ್ನು ಮಾಡುವುದಿಲ್ಲ ಹಾಗೂ ಅದರ ಬಗ್ಗೆ ಏನೂ ಹೇಳುವುದೂ ಇಲ್ಲ. ನಾಮಸ್ಮರಣೆ ಮಾಡಿದರೆ ವ್ಯಾಪಾರದಲ್ಲಿ ಅಸ್ತವ್ಯಸ್ತತೆ ಉಂಟಾದೀತೆ. ನೀವು ನಮ್ಮ ಸಂಸಾರವನ್ನು ಅಸ್ತವ್ಯಸ್ತ ಉಂಟು ಮಾಡುವುದಕ್ಕಾಗಿಯೇ ಇದನ್ನು ಹೇಳುತ್ತಿರುವಿರಿ ಎಂದು ಅನ್ನಬಹುದು. ಆದರೆ ನಾನು ಅದರಲ್ಲಿ ಯಾವುದೇ ರೀತಿಯಾಗಿ ಅಸ್ತವ್ಯಸ್ತಗೊಳಿಸಲು ಹೇಳುವುದಿಲ್ಲ. ಆದರೆ ನನ್ನ ಹೇಳಿಕೆಯಂತೆ ನೀವು ನಾಮಸ್ಮರಣೆ ಮಾಡಿದ್ದಾದರೆ ಅದು ಉತ್ತಮವೇ ಆಗುತ್ತದೆ. ಯಾವುದೇ ಚಿಂತೆ ಮಾಡದೆ ನೀವು ಪ್ರಪಂಚ ಮಾಡಿರಿ. ರಾಮನಿಗೆ ಏನು ಮಾಡಬೇಕಾಗಿರುತ್ತದೆಯೋ ಅದನ್ನು ಅವನು ನೀವು ಏನೇ ಮಾಡಿದರೂ ಮಾಡದೆ ಬಿಡುವುದಿಲ್ಲ. ಅಂದ ಮೇಲೆ ಚಿಂತೆ ಮಾಡುವುದರಿಂದ ಆಗುವ ಪ್ರಯೋಜನವೇನು? ನಮಗೆ ಏನನ್ನು ಅನುಭವಿಸಬೇಕಾಗಿದೆಯೋ ಅದನ್ನು ದುಃಖದಿಂದ ಅನುಭವಿಸುವಕ್ಕಿಂತಲೂ ಆನಂದದಿಂದ ಅನುಭವಿಸಿದರೆ ಆಗುವ ಹಾನಿಯೇನು? ಜೀವನದಲ್ಲಾಗುವ ಆಘಾತಗಳೆಲ್ಲ ಭಗವಂತನವೇ ಎಂದು ತಿಳಿದು ಅವನ ಕಡೆಗೆ ಕಳಿಸಬೇಕು. ನಮಗೆ ಅವುಗಳೊಂದಿಗೆ ಯಾವುದೇ ಕರ್ತವ್ಯವಿಲ್ಲವೆಂದು ತಿಳಿಯಬೇಕು. ಅದರಂತೆ ಸಗುಣೋಪಾಸನೆಯ ಪರಿಣಾಮವಾಗುತ್ತದೆ. ನಾವು ಹರಕೆ ಹೊರಬೇಕಾದರೆ ನನ್ನನ್ನು ನೀನು ಯಾವ ಸ್ಥಿತಿಯಲ್ಲಿ ಇಡುತ್ತೀಯೋ ಅದೇ ಸ್ಥಿತಿಯಲ್ಲಿ ಆನಂದ ಕೊಡು, ಅಂದರೆ ನನಗೆ ಸಮಾಧಾನವಾಗುತ್ತದೆ. ಬೇರೆ ಏನೂ ಬೇಡುವ ಇಚ್ಛೆಯನ್ನೇ ಆಗಗೊಡಬೇಡ ಎಂದು ಪ್ರಾರ್ಥಿಸಬೇಕು. ಅಂದರೆ ನಮಗೆ ಅವನವನಾಗಿ ಇರಲು ಬರುತ್ತದೆ. ಮನುಷ್ಯನ ಶಾಂತಿ ಭಂಗವಾಗುವುದಕ್ಕೆ ಜಗತ್ತಿನಲ್ಲಿ ಎರಡೇ ಕಾರಣಗಳಿರುತ್ತವೆ. ಒಂದು, ನಮಗೆ ಬೇಕಾದದ್ದು ಪ್ರಾಪ್ತವಾಗದೇ ಇರುವುದು, ಹಾಗೂ ಎರಡನೆಯದು ನಮಗೆ ಬೇಡದದ್ದು ಪ್ರಾಪ್ತವಾಗುವುದು. ಇವುಗಳೆರಡರಲ್ಲಿಯೂ ಒಂದು ನಮ್ಮ ಅಧೀನದಲ್ಲಿರುವುದಿಲ್ಲ. ಅಂದ ಮೇಲೆ ನಾವು ಏಕೆ ದುಃಖ ಮಾಡಬೇಕು? ಭಗವಂತನ ನಾಮದ ರುಚಿಯು ಒಮ್ಮೆ ಹತ್ತಿತೆಂದರೆ ಎಲ್ಲವೂ ಸಾಧಿಸುತ್ತದೆ. ನಾಮವು ಅಭಿಮಾನದ ನಾಶ ಮಾಡುತ್ತದೆ. ನಾಮದಿಂದ ಬೇಕು ಬೇಡವೆಂಬ ಬುದ್ಧಿ ಉಂಟಾಗುವುದಿಲ್ಲ. ಸಾಧು ಸಂತರು ಆಗ್ರಹದಿಂದ ಹೇಳಿದ ಈ ನಾಮವನ್ನು ನೀವು ಅಖಂಡವಾಗಿ ತೆಗೆದುಕೊಂಡು ಶಾಶ್ವತ ಸಮಾಧಾನದ ಅನುಭವ ಪಡೆಯಿರಿ. ಕೊನೆಯ ವಾಕ್ಯ: ಭಗವಂತನ ಹತ್ತಿರ ಒಮ್ಮೆ ಪಡೆದರೆ ತಿರುಗಿ ಬೇಕೆನಿಸದಿರುವ ವಸ್ತುವನ್ನೇ ಕೇಳಿರಿ. ಜೈ ಜೈ ರಘುವೀರ ಸಮರ್ಥ.